ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಬಿ ಎಂ ಹೆಗ್ಡೆ ಅವರು. ಕಾರ್ಯಕ್ರಮ ಮುಂದುವರಿಸೋಣ. ತಾವು ಜ್ಯೋತಿಷ್ಯ, ಬರ್ತು, ಇಮ್ಯುನಿಟಿ, ಸಿಸೇರಿಯನ್ ಸೆಕ್ಷನ್ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಮಹತ್ತರವಾದಂಥ ಅಂಶಗಳು ಹೇಳ್ತಿದ್ರಿ. ಮುಂದುವರಿಸಿ ಡಾಕ್ಟ್ರೆ. ಅಲ್ಲ, ಈಗ ಜ್ಯೋತಿಷ್ಯರಿಗೂ ಏನು ಮಾಡಿದ್ದಾರೆ, ಅವರು ಕೂಡ ನಮ್ಮ ಹಾಗೆ ಇನ್ನೋವೇಟ್ ಮಾಡ್ತಾ ಇದ್ದಾರೆ. ನಾವು ಹೇಗೆ ಎಷ್ಟು ಹೊತ್ತಿಗೆ ಹೇರಿಸ್ಬೋದಾ, ಅವರು ಕೂಡ ಜಾತಕವನ್ನು ಈ ಹುಟ್ಟಿದ ಹೊತ್ತಿಗೆ ಮತ್ತು ಹುಟ್ಟು ತಕ್ಕಂಥ ಹೊತ್ತಿಗೆ ಲೆಕ್ಕ ಹಾಕಿ ಇನ್ನೊಂದು ಜಾತಕ ಮಾಡ್ತಾರೆ. ಅಲ್ಲ, ಜ್ಯೋತಿಷಿಯರ ಆಧಾರದ ಮೇಲೇ ಡೆಲಿವರಿ ಮಾಡಿಸ್ಕೊಳ್ಳೋಂಥ ಸಾಧ್ಯತೆಗಳು ಸಂದರ್ಭಗಳು ಜಾಸ್ತಿ ಇದ್ದಾವೆ. ಅದು ಕಷ್ಟ, ಯಾಕೆಂದರೆ ಅದು ನಿಜವಾದ ಜ್ಯೋತಿಷ ಅಲ್ಲ. ನಮ್ಮ ಬರ್ತಿನ ಟೈಮಿಗೆ ಹೊಂದಿಕೊಂಡು ಬೇರೆ ಬೇರೆ ಈ ಪ್ಲ್ಯಾನೆಟ್ಸ್ಗಳು ನಮ್ಮ ಮೇಲೆ ಒಂದು ಪ್ರಕ್ರಿಯೆ ತೋರುವುದು ಇದು ನಿಜ. ಯಾಕಂದರೆ ನಾವು ಇಂಟರ್ ಕನೆಕ್ಟೆಡ್ ಎಲ್ಲ, ಈ ಎಲ್ಲ ಪ್ಲ್ಯಾನೆಟ್ಸು ನಾವು ನಮ್ಮ ಎನ್ವೈರ್ಮೆಂಟಲ್ಲಿ ಕನೆಕ್ಟ್, ನಾವು ಸಪ್ರೇಟಾಗಿ ಬರುವುದಲ್ಲ ಈ ಲೋಕಕ್ಕೆ, ಅದು ಸತ್ಯ. ಆದರೆ ಅದನ್ನು ನಾವು ಆರ್ಟಿಫಿಷಿಯಲ್ ಆಗಿ ಬದಲಾಯಿಸಿದರೆ ಅದು ಬದಲಾಗೋದಿಲ್ಲ. ಸೊ ಅದು ತಪ್ಪು. ಎನಿವೆ, ಅದಾಯಿತು, ಅದು ಬಿಡುವ. ಅದು ಈಗಿನವರಿಗೆ ಯಾರಿಗೂ ಅದರಲ್ಲಿ ನಂಬಿಕೆ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ, ಅದನ್ನು ಬಿಡುವ. ಈಗ ನಾವು ಆರೋಗ್ಯದ ವಿಚಾರ ನೋಡುವ. ಆರೋಗ್ಯದ ವಿಚಾರದಲ್ಲಿ ಏನಾಗ್ತದೆ ಅಂದರೆ, ಮಗುವಿಗೆ ಎಷ್ಟು ಕಷ್ಟ ಉಂಟು ಅಷ್ಟೇ ತಾಯಿಗೂ ಕಷ್ಟ ಉಂಟು. ಸೊ ತಾಯಿಗೆ ಏನು ಕಷ್ಟ ಅಂದರೆ, ಒಂದು ಸಿಸೇರಿಯನ್ ಸೆಕ್ಷನ್ನ ಕಾಂಪ್ಲಿಕೇಶನ್ಸ್, ಇನ್ನೊಂದು ಎರಡನೇ ಸಿಸೇರಿಯನ್ ಸೆಕ್ಷನ್ ಆಗಲಿ ಇನ್ನೂ ಕಷ್ಟ ಉಂಟು. ಅಲ್ಲೆಲ್ಲ ಫೈಬ್ರೋಸಿಸ್ ಆಗಿ ಕಷ್ಟ ಆಗ್ತದೆ. 2-3 ಮಕ್ಕಳಾಗಲಿಕ್ಕೆ ಬಹಳ ಕಷ್ಟ, ಆಪ್ರೇಷನ್ಸ್ ಕಷ್ಟ. ಅದು 2-3 ಸಲ ಹೊಟ್ಟೆ ಒಳಗೆ ಹೋಗಿ ಆಪ್ರೇಷನ್ ಮಾಡಿದರೆ ಅಲ್ಲಿ ಮತ್ತೆ ತುಂಬ ಎಡಿಷನ್ಸ್ ಆಗ್ತದೆ. ಜೀವಮಾನ ಎಲ್ಲ ಇದೊಂದು ದೊಡ್ಡ ಕಷ್ಟ. ಹೊಟ್ಟೆಯಲ್ಲಿ ನೋವು, ಅದರ ನಂತರ ಅದಕ್ಕೆ ಇನ್ನೊಂದು ಆಪ್ರೇಷನ್ ಮಾಡಬೇಕು, ಮತ್ತು ಕೆಲವರಿಗೆ ಅಲ್ಲಿ ಹರ್ನಿ ಆಗ್ತದೆ, ಅದನ್ನು ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಅದನ್ನು ಮುಗಿಸ್ಬೇಕು. ಇಂಥದ್ದೆಲ್ಲ ಬಹಳ ಕಷ್ಟದ ಕೆಲಸಗಳೆಲ್ಲ ಆಗ್ತವೆ ತಾಯಿಗೆ. ಇದನ್ನು ಯಾರೂ ಆಲೋಚನೆ ಮಾಡೋದಿಲ್ಲ. ಮತ್ತು ನಮ್ಮ ಭಾರತದ ಹೆಂಗಸರು ಏನು ಮಾಡ್ತಾರೆ ಅಂದರೆ, ಈ ಹೆತ್ತ ನಂತರ ಸಿಸೇರಿಯನ್ ಆಗಲಿ ನಾರ್ಮಲ್ ಡೆಲಿವರಿ ಆಗಲಿ ಸರಿಯಾದ ಎಕ್ಸಸೈಸ್ ಮಾಡೋದಿಲ್ಲ. ಹಾಗಾಗಿ ಒಂದು ದಪ್ಪ ಆಗ್ತಾರೆ, ಇನ್ನು ಅದನ್ನು ಪೆಲ್ವಿಕ್ ವಾಲೆಲ್ಲ ಭಾಳ ವೀಕ್ ಆಗ್ತದೆ, ಮತ್ತು ಪ್ರೊಲ್ಯಾಪ್ಸ್ ಆಗ್ತದೆ. ಇಂಥದ್ದೆಲ್ಲ ತುಂಬ ವಿಷಯಗಳಾಗ್ತಾ ಇರ್ತವೆ. ಇದನ್ನೆಲ್ಲ ನಾವು ಇಡಬೇಕಾದ್ರೆ ನಾವು ಸರಿಯಾದ ಒಂದು ಫಿಸಿಯೋಲಾಜಿಕಲ್ ವೇಯಲ್ಲಿ ಅವರಿಗೆ ಎಕ್ಸಸೈಸ್ ಮಾಡಿ ನಾರ್ಮಲ್ ಡೆಲಿವರಿ ಮಾಡಿ ಅವರನ್ನು ನೋಡಿಕೊಂಡ್ರೆ ಅಂಥ ಡಾಕ್ಟ್ರು ನಿಜವಾಗಿ ಬಂದು ದೇವರಾಗ್ತಾರೆ. ಮೊನ್ನೆ ಒಂದು ನನ್ನ ಹತ್ರ ಒಬ್ಬರು ಆಬ್ಸ್ಟೆಟ್ರಿಷಿಯನ್ ಬಂದಿದ್ದರು. ಅವರು ಒಂದು ಹಳ್ಳಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, MD ಪಾಸಾಗಿ ಹಳ್ಳಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಅವರು ಕೂಡ ಅದೇ ಹಳ್ಳಿಯಲ್ಲಿ ಹೆತ್ತದ್ದು, ಅವರು ಅಲ್ಲೇ ಹೆತ್ತದ್ದು ಅವರ ಮಗುವನ್ನು ಕೂಡ. ಅವ್ರು ಹೇಳ್ತಾರೆ, ಈಗ ಏನಂದರೆ, ಒಂದು ಈಗ ಹಳ್ಳಿಯಲ್ಲಿಂದ ಎಲ್ಲಿಯಾದರೂ ಹೊರಗೆ ಹೋದರೆ ಅವಳು ಸಿಸೇರಿಯನ್ ಹಿಂದೆ ಬರೋದಿಲ್ಲ. ಅಲ್ಲಿಂದ 50 ಕಿಲೋಮೀಟರ್ನಲ್ಲಿ ಹೈದರಾಬಾದ್ ಉಂಟು. ಯಾರಾದರೂ ಹೈದರಾಬಾದಿಗೆ ಹೋದರೆ ಆ ಹೆಂಗಸು ಸಿಸೇರಿಯನ್ ಇಲ್ಲದೆ ಬರೋದಿಲ್ಲ. ಯಾರಾದರೂ 45 ವರ್ಷದ ನಂತರ 2 ಮಕ್ಕಳಾದ ನಂತರ ಎಲ್ಲಾದರೂ ಹೈದರಾಬಾದಿಗೆ ಹೋಗಿ ಯಾರನ್ನಾದರೂ ತೋರಿಸಿದರೆ ಗರ್ಭಕೋಶ ಇದ್ದು ಹಿಂದೆ ಬರೋದಿಲ್ಲ. ಎಲ್ಲಿವರೆಗೆ ಅಂದರೆ, ಒಂದು ಹಳ್ಳಿಯ 2000 ಹೆಂಗಸರಲ್ಲಿ 45 ವರ್ಷದ ಮೇಲಿನವರಿಗೆ ಒಬ್ಬರಿಗೂ ಗರ್ಭಕೋಶ ಇಲ್ಲ. ಅವರೀಗ ಅದನ್ನು ಹಿಡ್ಕೊಂಡು ಹ್ಯೂಮನ್ ರೈಟ್ಸ್ ಕಮಿಷನಿಗೆಲ್ಲ ಹೋಗಿದ್ದಾರೆ ಕಂಪ್ಲೇಂಟ್ ಮಾಡಲಿಕ್ಕೆ. ಏನೂ ಆಗೋದಿಲ್ಲ, ಯಾಕಂದರೆ ಇದೀಗ ಒಂದು ದೊಡ್ಡ ವ್ಯಾಪಾರ ಆಗಿದೆ. ಸೊ ಸಿಸೇರಿಯನ್ ಸೆಕ್ಷನು ಅದರಲ್ಲಿ ಸೇರಿಕೊಂಡಿದೆ. ಆದ್ದರಿಂದ ಸಿಸೇರಿಯನ್ ಸೆಕ್ಷನು ನನ್ನ ಲೆಕ್ಕದಲ್ಲಿ ಆರೋಗ್ಯಕ್ಕೆ, ಮಗುವಿನ ಆರೋಗ್ಯಕ್ಕೆ, ತಾಯಿಯ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದರೆ ಸಿಸೇರಿಯನ್ ಸೆಕ್ಷನಿಗೂ ಒಂದು ಇಂಡಿಕೇಷನ್ ಉಂಟು. ಏನು? ಕೆಫೆಲೋಪೆಲ್ವಿಕ್ ಡಿಸ್ಪ್ರಪೋರ್ಷನ್, ಫೀಟಲ್ ಡಿಸ್ಟ್ರೆಸ್. ಈಗ ನಾವು ಅದನ್ನು ಸಿಸೇರಿಯನ್ ಸೆಕ್ಷನ್ ಮಾಡಲೇಬೇಕು. ಏನು? ಇದು ನೇಚರ್ನಲ್ಲಿ ಯಾವಾಗಲೂ ಇದ್ದದ್ದು. ಏನಾದರೂ ಒಂದು ಎಕ್ಸೆಪ್ಷನ್ಸ್ ಯಾವ ರೂಲಿಗೂ ಉಂಟು. ಬಟ್ ಬೈ ಆ್ಯಂಡ್ ಲಾರ್ಜ್ ರೂಲ್ ಏನು ಅಂದರೆ, ಅದು ನಿಸರ್ಗದಲ್ಲಿ ಇರ್ತಕ್ಕಂತೆ ಆಗಬೇಕು. ಇದು ಆಗ್ತದೆ. ಇದಕ್ಕೀಗ ಹೊಸ ಪ್ರಕ್ರಿಯೆ ಪಾಶ್ಚಾತ್ಯರಲ್ಲಿ ಶುರುವಾಗಿದೆ, ನಮ್ಮಲ್ಲೆಲ್ಲ. ಇದಕ್ಕೆ ಹೇಳೋದು ನಾರ್ಮಲ್ ಬರ್ತಿಂಗ್ ಅಂತ. ಅದೊಂದು ದೊಡ್ಡ ಮೂಮೆಂಟ್. ಈಗ ಆಮೇಲೆ ನಾನು ಅವರಿಗೆ ಅವರ ಗ್ರೂಪಿಗೆ ನಾನು ಮೊನ್ನೆ ಲೆಕ್ಚರ್ ಕೊಟ್ಟಿದ್ದೆ ಒಂದು 6 ತಿಂಗಳ ಹಿಂದೆ. ಅವರು ನೋಡಬೇಕು, ಆರ್ಡಿನರಿ ಪರ್ಸನ್ಸ್ ಗಂಡಸರು ಹೇರಿಸ್ತಾರೆ ಹೆಂಗಸರು ಮನೆಯಲ್ಲಿ. ಮತ್ತು ಯಾವ ನಮ್ಮನೆ ಪ್ರಿಪ್ರೇಷನ್ಸ್ ಎಲ್ಲ ಬೇಡ, ನಾವು ಆಸ್ಪತ್ರೆಯಲ್ಲಿ ಏನು ಮಾಡ್ತೇವೆ ಅದೆಲ್ಲ ಏನು ಬೇಡ. ಈವನ್ ಎಲ್ಲಾದರೆ ಟೇರ್ ಆದರೂ ಕೂಡ ಅದು ಎಪಿಸಿಯಾಟಮಿಗಿಂತ ಒಳ್ಳೆ ಹೀಲ್ ಆಗ್ತದೆ. ಹಾಗೆ ಮತ್ತು ತಾಯಿ, ಅತ್ತೆ, ಯಾರು ಬೇಕು, ಯಾರಿಗೆಲ್ಲ ಪ್ರೀತಿ ಉಂಟು ಅವರೆಲ್ಲ ಅಲ್ಲಿ ಇರ್ಬೋದು. ಇದೇನಿಲ್ಲ ಅಲ್ಲಿ ಹೋಗಿ ಆಸ್ಪತ್ರೆಯಲ್ಲಿ ಹೋಗಿ ಎಲ್ಲ ಗುರ್ತ ಇಲ್ಲದವರು ಅಲ್ಲೆಲ್ಲ ಗವನ ಹಾಕಿಕೊಂಡು ಭೂತಗಳ ಹಾಗೆ ನೋಡೋ ಅದೇನಿಲ್ಲ. ಎಲ್ಲರೂ ಮನೆಯಲ್ಲಿದ್ದ ಹಾಗೆ ಅವಳು ಊಟ ಕೂಡ ಮಾಡ್ಬೋದು, ಉಪವಾಸ ಮಾಡಬೇಕು ಅಂತ ಏನಿಲ್ಲ, ಏನಾಗೋದಿಲ್ಲ. ಇಂಥ ಪರಿಸ್ಥಿತಿಗೆ ಬರ್ತಾ ಇದೆ. ಇದು ನನಗೆ ಭಾಳ ಸಂತೋಷ ತರ್ತದೆ. ಯಾಕಂದರೆ ನಮ್ಮ ಈ ಟೆಕ್ನಾಲಜಿ ಹಾಗೆ ಬೆಳೀತಾ ಇದ್ದಾವೆ, ಹಾಗೆ ಅದೊಂದು ಮೂಮೆಂಟಿಗೆ ಉಂಟು ನಿಸರ್ಗದ ಹತ್ತಿರ ಹೋಗಲಿಕ್ಕೆ. ಈ ಮೂಮೆಂಟ್ ಬೆಳೀಬೇಕು ಅಂತ ನನ್ನ ಆಸೆ. ಯಾಕಂದರೆ ಇದು ಎಲ್ಲ ಆರೋಗ್ಯ ಕ್ಷೇತ್ರ ಬರಬೇಕು, ಬರೀ ಸಿಸೇರಿಯನ್ ಸೆಕ್ಷನಿಗೆಲ್ಲ. ಎಲ್ಲ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ನಿಸರ್ಗದಲ್ಲಿರುವಂತೆ ನಾವು ಆರೋಗ್ಯವನ್ನು ಸರಿ ಇಡಲಿಕ್ಕೆ ಸಾಧ್ಯ ಉಂಟು. ರಿಟರ್ನಿಂಗ್ ಬ್ಯಾಕ್ ಟು ನೇಚರ್ ಅಂತ. ಬ್ಯಾಕ್ ಟು ನೇಚರ್. ಅದರ ಅರ್ಥ ಸ್ಟೋನೇಜಿಗೆ ನಾವು ಹೋಗಬೇಕು ಅಂತಿಲ್ಲ, ನೇಚರ್ನಲ್ಲಿ ಹೇಗೆ ನಡೀತದೆ. ಯಾಕೆಂದರೆ ಈ ಮನುಷ್ಯ ಈ ಭೂಲೋಕದಲ್ಲಿ 9 ಲಕ್ಷ ವರ್ಷದಲ್ಲಿ 50 ತಲೆಮಾರಿನಲ್ಲಿ ಜೀವ ಮಾಡಿಕೊಂಡಿದ್ದಾನೆ. ಆದರೆ ನಾವು ಹೇಳುವ ಟೆಕ್ನಾಲಜಿ ಒಂದು 50 ವರ್ಷದ್ದು. ಈ 50 ವರ್ಷದಲ್ಲಿ ನಾವು ಹೇಳೋದು, ನಾವು ಇಲ್ದಿದ್ರೆ ಎಲ್ಲರೂ ಸತ್ತು ಹೋಗ್ತಾರೆ ಅಂತ. ಹಾಗಿದ್ದಿದ್ರೆ ನಾವಿಲ್ಲಿ ಹುಟ್ಟುವುದೇ ಇಲ್ಲ ಇತ್ತು. ನಿಜ. ನಾವು ಡೈನೋಸಾರ್ನಿಂದ ಮೊದಲೇ ಸತ್ತು ಹೋಗಬೇಕಿತ್ತು.
ಹಾಗಿದ್ರೆ ನಮ್ಮ ಎಷ್ಟು 50 ತಲೆಮಾರಿನವರವರು ಸಿಸೇರಿಯನ್ ಸೆಕ್ಷನ್ ಇಲ್ಲದೆ ಹೋಗಿ ಹುಟ್ಟಲಿಲ್ವ? ನಾನು ಏನು ಹೇಳ್ತಾ ಇದ್ದೆ ಇಷ್ಟೊತ್ತು ಅಂದರೆ, ಈ ಗರ್ಭಿಣಿ ಆಗೋದು, ಬಸರಿ ಆಗೋದು ಒಂದು ಕಾಯಿಲೆ ಅಲ್ಲ, ಇದಕ್ಕೊಂದು ಡಾಕ್ಟ್ರು ಬೇಕು ಅಂತಿಲ್ಲ. ಇದನ್ನು ನಾವು ಕಾಯಿಲೆ ಮಾಡಿದ್ದೇವೆ ಈಗ. ಪ್ರೆಗ್ನೆನ್ಸಿ ಹ್ಯಾಸ್ ಬಿಕಮ್ ಎ ಡಿಸೀಸ್, ಪ್ರೆಗ್ನೆನ್ಸಿ ನೀಡ್ಸ್ ಇನ್ವೆಸ್ಟಿಗೇಷನ್ಸ್, ಪ್ರೆಗ್ನೆನ್ಸಿ ನೀಡ್ಸ್ ಸ್ಕ್ಯಾನಿಂಗ್. ಇದು ಕಾಯಿಲೆ ಅಲ್ಲ, ಇದು ನಿಸರ್ಗದ ನ್ಯಾಯ, ನಿಯಮ. ಇದು ಹೀಗೆ ನಡಿಬೇಕು. ಇದು ನಡೀದಿದ್ರೆ ಈ ಲೋಕ ನಡೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಕ್ರಿಯೇಷನ್ ಆಗುವುದೇ ಹೆಂಗಸರು ಹೆತ್ತು. ಅರ್ಥಗರ್ಭಿತವಾದಂಥ ಮಾತು. ಹಾಗಾಗಿ ಇದನ್ನು ನಾವು ಹೋಗಿ ಅದನ್ನು ವ್ಯಾಪಾರ ಮಾಡೋ ಪ್ರಯತ್ನ ಮಾಡೋದು ಬೇಡ ಅಂತ ನನ್ನ ಒಂದು ಕಳಕಳಿಯ ವಿನಂತಿ ನಮ್ಮಲ್ಲೆಲ್ಲ. ಇದರಲ್ಲಿ ಪೇಷನ್ಸಿಗೂ ನಾನು ವಿನಂತಿ. ಯಾಕಂದರೆ ಎಷ್ಟೋ ಸೊಫಿಸ್ಟಿಕೇಟ್ ಇಂಗ್ಲೀಷ್ ಸ್ವಲ್ಪ ಕಲಿತು ಸ್ವಲ್ಪ ಮೇಲಿನ ಮಟ್ಟದಲ್ಲಿದ್ದವರೆಲ್ಲ ಈಗ ಬೇಡ, ಯಾರು ಅದೆಲ್ಲ ಯಾರಿಗೆಲ್ಲ ನಮಗೆಲ್ಲ ಬೇಡ, ಅವ್ರಿಗೆ ಇಲ್ದಿದ್ರೆ ಅಟ್ಲೀಸ್ಟ್ ಒಂದು ಎಪಿಡ್ಯೂರಲ್ ಆದರೆ ಬೇಕು, ಅವಳಿಗೆ ನೋವು ಇರಬಾರ್ದು. ಇಲ್ಲ, ಆ ನೋವು ಅಂತ ಹೇಳೋದು ಇರಬೇಕು ಮನುಷ್ಯನಿಗೆ ದೇವರು ನೋವು ಅಂತ ಯಾಕೆ ಕೊಟ್ಟಿದ್ದಾನೆ? ಒಂದು ಎಚ್ಚರಿಕೆಗೆ, ಇನ್ನೊಂದು ಅದನ್ನು ನಿನಗೆ ವಾರ್ನ್ ಮಾಡಲಿಕ್ಕೆ. ಆ ನೋವು ಅಂತ ಬೇಕು. ನೋವು ಇದ್ದರೆ ಮಾತ್ರ ಸುಖ ಯಾವುದು ಗೊತ್ತಾಗೋದು. ಕಾರ್ಯಕ್ರಮ ಮುಂದುವರ್ಸೋಣ ಡಾಕ್ಟರ್. ಬಹಳ ಮಹತ್ತರವಾದಂತಹ ಸಂಗತಿಗಳು. ಒಬ್ಬ ಗರ್ಭಿಣಿ ಹೆದರಬಾರ್ದು, ಎಚ್ಚೆತ್ತುಕೊಳ್ಬೇಕು, ಆಮೇಲೆ ಈ ನೋವು ಒಳ್ಳೆಯದು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಿದ್ರಿ. ಪುಟ್ಟ ವಿರಾಮ ತಗೊಳ್ಳೋಣ, ಮತ್ತು ವಾಪಸ್ ಬಂದು ಈ ಕಾರ್ಯಕ್ರಮ ಮುಂದುವರ್ಸೋಣ. ವೀಕ್ಷಕರೇ, ಈಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.